ಆಲ್ಮೋಸ್ಟ್ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 5 ತಿಂಗಳು ಆಗ್ತಾ ಬಂತು. ನಾನು ಮಾಡ್ತಾ ಇರೋ ಫಸ್ಟ್ ಸ್ಕೂಟಿ ವೀಡಿಯೋ ಅಂದರೆ ಮಫೆಡ್ ವೀಡಿಯೋ ಇದೆ. ಸ್ಪ್ಲೆಂಡರ್ 4 ಜನ ಆಲ್ಮೋಸ್ಟ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹೋಗ್ಬೋದು. तेरा घर इसमें चले जाएगा पूरा. ಕಮಾನ್ ಗಾಯ್ಸ್, ರೆಡಿ ಟು ರೇಸ್. ಯಾಕಂದರೆ ನಾವು ಇವಾಗ ಟಿ ವಿ ಎಸ್ ಗಾಡಿದು ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಟಿ ವಿ ಎಸ್ ಸ್ಟಿಕ್ಕರ್ ಇದೆ, ಟಿ ವಿ ಎಸ್ ರೇಸಿಂಗ್ ಅಂತ. ಜಮ್ಮನ್ ಕಾಲಿಂದ ರೇಸಿಂಗ್ ಮಾಡ್ಕೊಂಡು ಬಂದಿರೋ ಇವರು ಡಿ ಬಸ್ ಸ್ಟಿಕ್ಕರ್ ಹಾಕ್ಸಿದ್ದಾರೆ. ಕೈದಿ ನಂಬರ್ 6106. ಏನ್ರಿ ಮೀಡಿಯಾ? ತುಂಬ ದಿನದಿಂದ ಹೇಳ್ತಾ ಇದ್ರು ಎಂಟಾರ್ಕ್ ರಿವ್ಯೂ ಮಾಡು ಅಂತ. ನಂಗೆ ಯಾವುದೇ ರೀತಿ ವೆಹಿಕಲ್ ಸಿಕ್ಕಿರಲಿಲ್ಲ. ನಮ್ಮ ಮನೆ ಮುಂದೆನೇ ಇತ್ತು ವೆಹಿಕಲ್ಲು, ನಂಗೆ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟ್ರ್ ಹೋದ್ಮೇಲೆ ಈ ವೆಹಿಕಲ್ ನಂಗೆ ಸಿಕ್ತು ಇವರಿಂದ. ಭಾಳ ದಿನದಿಂದ ಬರ್ತಾ ಇದ್ದು ಕಮೆಂಟ್ ಅಂತಂದರೆ ಎಂಟಾರ್ಕ್ ರಿವ್ಯೂ ಮಾಡು. ನಾನು ಕಮೆಂಟ್ ಸೆಕ್ಷನಲ್ಲಿ ಆ ಕಮೆಂಟ್ ನೋಡಿ ಸಾಕಾಗೋಗಿತ್ತು. ಇರಲಿ ಅಂತಲೇ ಒಂದು ವಾರದಿಂದ ಪ್ಲ್ಯಾನ್ ಮಾಡ್ತಿದ್ದೀನಿ ಎಂಟಾರ್ಕ್ ವಿಡಿಯೋ ಮಾಡು ಅಂತ. ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇವಾಗ ಮತ್ತೆ ಎಂಟಾರ್ಕ್ ವಿಡಿಯೋ ಮಾಡಲೇಬೇಕು ಅಂತೇಳಿ ಎಂಟಾರ್ಕ್ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ವೆಯ್ಟ್ ಮಾಡು. ಆ್ಯಕ್ಚುಲಿ ನನಗೆ ಟಿ ವಿ ಎಸ್ ಗಾಡಿಗಳು ವೀಡಿಯೋ ಮಾಡೋಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ಇಂಡಿಯನ್ ಫ್ಲಾಗ್ ಇದೆ. ಈ ಫ್ಲಾಗ್ಗೋಸ್ಕರನೇ ಎಷ್ಟೊಂದು ರೆಸ್ಪೆಕ್ಟ್ಫುಲ್ ಜಾಸ್ತಿ ಆಗುತ್ತೆ ಟಿ ವಿ ಎಸ್ ಗಾಡಿಗಳ ಮೇಲೆ. ಸಿನ್ಸ್ 1982 ಇಂದನೇ ರೇಸಿಂಗ್ಗೆ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಿರೋ ವೆಹಿಕಲ್ಗಳಿವು, ನಾರ್ಮಲ್ ವೆಹಿಕಲ್ಸ್ಗಳಲ್ಲ. ನಾವಿವಾಗ ಪರ್ಟಿಕ್ಯುಲರ್ ನೋಡ್ತಾ ಇರೋದು ಎಂಟಾರ್ಕ್ XT ಎಡಿಷನ್ ಅಂತ. ಇದರಲ್ಲಿ ಆಲ್ಮೋಸ್ಟ್ ಸ್ಪೋರ್ಟ್ ಮೋಡ್ ಮತ್ತು ಸ್ಟ್ರೀಟ್ ಮೋಡ್ ಅಂತ 2 ಮೋಡ್ ಬರುತ್ತೆ. ಇದು ಆದಮೇಲೆ ಇನ್ನೊಂದು ಮೋಡ್ ಬರುತ್ತಂತೆ. ಯಾವುದು ಅಂದರೆ ಸಸ್ಪೆನ್ಷನ್ಗೆ ಅಂತ ಬರೋದಂದರೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಇಲ್ಲಿ ಬ್ಯಾಕಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಕಾಣಿಸ್ತಾ ಇದೆ ಅನಿಸುತ್ತೆ. ನಾವಿವಾಗ ಪರ್ಟಿಕ್ಯುಲರ್ ಓಡಿಸ್ತಾ ಇರೋದು ಸ್ಪೋರ್ಟ್ ಮೋಡಲ್ಲಿ ಆಲ್ಮೋಸ್ಟ್ 105ಇಂದ 110ವರೆಗೂ ಆರಾಮಾಗಿ ಕ್ಲೈಮ್ ಮಾಡ್ಬೋದು. ವಿತ್ ಪಿಲಿಯನ್ ರೈಡರ್ ಜೊತೆ 90ವರೆಗೂ ಅಬೋವ್ ಕ್ರಾಸ್ ಮಾಡಿದ್ವಿ. ಪಿಲಿಯನ್ ರೈಡರ್ ಇಲ್ಲ ಅಂತಂದರೆ ಆಲ್ಮೋಸ್ಟ್ 105ವರೆಗೂ ನಾವು ಆರಾಮಾಗಿ ಕ್ಲೈಮ್ ಮಾಡ್ಬೋದು. ಅನ್ಕೊಂಡ್ರೆ ಈ ವೆಹಿಕಲಲ್ಲಿ ಎಷ್ಟೊಂದು ಎಡಿಷನ್ ಇದೆ ಗುರು. ನಾ ಸ್ಕೂಟಿಲಿ ಎಷ್ಟೊಂದು ಎಡಿಷನ್ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ಇದರಲ್ಲಿ 5 ಎಡಿಷನ್ ಬರುತ್ತೆ ಗುರು. ಒಂದು ಡಿಸ್ಕು, ಅದಾದಮೇಲೆ XT ಎಡಿಷನು, XP ಎಡಿಷನು, ಸೂಪರ್ ಸ್ಕ್ವಾಡ್ ಎಡಿಷನು, ರೇಸ್ ಎಡಿಷನ್ ಅಂತ 5 ವೇರಿಯಂಟ್ ಬರುತ್ತೆ. ನೋಡಿಬಿಟ್ಟು ಯಾವ್ದು ಬೇಕು ನೀವೇ ತಗೊಳ್ಳಿ. ಸ್ಕೂಟಿನ ಓಡಿಸ್ತಾ ಇದ್ರೆ ನಾವು ಇವಾಗ ಸ್ಕೂಟಿ ಓಡಿಸ್ತಿದ್ದೀನ ಅಥವಾ ಯಾವುದೋ ಒಂದು ಬೈಕ್ ಓಡಿಸ್ತಿದ್ದೀನ ಅಂತ ಫೀಲ್ ಬರ್ತಾ ಇದೆ. ಯಾಕಂದರೆ ಒಳ್ಳೆ ಸ್ಪೋರ್ಟಿಯಾಗಿ ಅನಿಸುತ್ತೆ, ಒಳ್ಳೆ ಸ್ಪೋರ್ಟಿ ಫೀಲ್ ಬರುತ್ತೆ. ಗೇರ್ ಒಂದಿಲ್ಲ ಗುರು, ಗೇರ್ ಒಂದಿದ್ರೆ ಆ್ಯಕ್ಚುಲ್ ಬೈಕೇ ಇದು. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಲೈಟಿಂಗ್ ಅಂತ ಬರೋದಿದೆ ಅಂದರೆ ಇಲ್ಲಿ ಹೆಡ್ಲೈಟ್ ಇದೆ, ಇಲ್ಲಿ T ಸಿಂಬಲ್ ಇದೆ, ಎಂಟಾರ್ಕ್ T ಬರುತ್ತಲ್ಲ ಆ ಸಿಂಬಲ್ ಇದೆ. ಆಮೇಲೆ ಇದರಲ್ಲಿ ಪ್ರೊಜೆಕ್ಟ್ರ್ LED ಹೆಡ್ಲೈಟ್ ಬರುತ್ತೆ. ಅದಾದಮೇಲೆ ಡೇಟಾ ರನ್ನಿಂಗ್ ಲ್ಯಾಂಪು ಇದರಲ್ಲೇ ಬರುತ್ತೆ. ಅದಾದ್ಮೇಲೆ ಫ್ರಂಟ್ ಇಂಡಿಕೇಟ್ರು, ಅದಾದ್ಮೇಲೆ ಬ್ಯಾಕ್ ಇಂಡಿಕೇಟ್ರು, ಲೈಟಿಂಗ್ ಬಲ್ಬ್ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಅಲೋಜನ್ ಇಂಡಿಕೇಟರ್ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಬಲ್ಬ್ ಹಾಕಿದ್ದಾರೆ, ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ LED ಟೈಲೈಟ್ ಇದೆ. ಟೈಮ್ ಲ್ಯಾಪ್ಸ್. ಇಲ್ಲಿ ಅಕ್ವರ್ಡ್ ಆಗಿ ಒಂದು ಗ್ರಾಬಲ್ ಕೊಟ್ಟಿದ್ದಾರೆ, ಹಿಂದೆ ಇರೋ ಕೂತ್ಕೊಳ್ಳೋರಿಗೆ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ಇದು ಸ್ಪೋರ್ಟ್ ಸ್ಕೂಟಿ ಗುರು. ನೋ ಕಾಮೆಂಟ್ಸ್. ಸ್ಪೀಡೋಮೀಟ್ರಿಗೆ ಅಂತ ಬರೋದಂತ ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರಿಗೆ ಅಂತ ನೋಡ್ಕೋಬೋದು. ಆಮೇಲೆ ಸರ್ವಿಸ್ದು ನಾವು ಇಂಡಿಕೇಟ್ ಮಾಡೋದನ್ನು ನೋಡ್ಕೋಬೋದು. ಟ್ರಿಪ್ ಬಿ ಸೆಟ್ ಮಾಡ್ಕೋಬೋದು, ಫ್ಯೂಯಲ್ ನೋಡ್ಕೋಬೋದು. ಇಲ್ಲಿ ಕೆಳಗಡೆ ಮೋಡ್ ಬಟನ್ ಇದೆ, ಈ ಕಡೆ ಸೆಟ್ ಬಟನ್ ಇದೆ. ಮೋಡ್ ಬಟನ್ನ ನೀವು ಪ್ರೆಸ್ ಮಾಡಿ ಸ್ಟ್ರೀಟ್ ಮೋಡ್ ಮತ್ತು ಟ್ರ್ಯಾಕ್ ಮೋಡ್ಗೆ ಶಿಫ್ಟ್ ಮಾಡ್ಕೋಬೋದು. ಗುಲ್ಜಾ, ಸಿಮ್ ಬೂಟ್ ಸ್ಪೇಸ್ ನೋಡ್ಬೋದು, ತುಂಬ ಇದೆ. ಒಂದು ಫುಲ್ ಸ್ಪೇಸ್ ಹೆಲ್ಮೆಟ್ ಇಡೋಕ್ಕಾಗಲ್ಲ ಅಂತಂದರೂ ಅಕ್ಕಿ, ಬೇಳೆ, ರಾಗಿ ಇದನ್ನೆಲ್ಲ ತುಂಬಿಸ್ಕೊಂಡು ಆರಾಮಾಗಿ ತರ್ಬೋದು. ಇಲ್ಲಿ ಡಾಕ್ಯುಮೆಂಟ್ಸ್ನ ಕೂಡ ಇಲ್ಲಿ ಹೋಲ್ಡ್ ಮಾಡ್ಕೋಬೋದು. ಆದಮೇಲೆ ಟೂಲ್ ಕಿಟ್ನ ಇಲ್ಲೇ ಹೋಲ್ಡ್ ಮಾಡ್ಕೋಬೋದು. USB ಚಾರ್ಜರ್ ಕೂಡ ಇದೆ, ನೀವು ಫೋನ್ನ ಚಾರ್ಜ್ ಕೂಡ ಮಾಡ್ಕೋಬೋದು. ಡು ನಾಟ್ ಚಾರ್ಜ್ ವೆನ್ ಇಂಜಿನ್ ಆಫ್ ಇದ್ದಾಗ ಚಾರ್ಜ್ ಆಗಲ್ಲ, ಹಾಕೋಕೆ ಹೋಗ್ಬಿಡಿ ಅಂತ ಅವರೇ ಹೇಳಿದ್ದಾರೆ. ಎಷ್ಟೊಂದು ಜನಕ್ಕೆ ಇಂಗ್ಲೀಷ್ ಬರುತ್ತೆ ಅಂದ್ಕೊಂಡಿದ್ದೀನಿ, ಬಂದಿಲ್ಲ ಅಂದರೆ ಗೂಗಲ್ ನೋಡಿ ಕಲ್ಕೊಳ್ಳಿ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಮೆಜಾರಿಟಿ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಸ್ಕೂಟಿಗಳಲ್ಲಿ ಅಥವಾ ಯಾವುದೋ ಒಂದು ಬೈಕ್ಗಳಲ್ಲಿ ಮೋಡ್ಸ್ನ ಏನಕ್ಕೆ ಕೊಡ್ತಾರೆ ಅಂತ ಅಂದರೆ, ಆ್ಯಕ್ಚುಲಿ ಒಂದು ಸ್ಪೋರ್ಟ್ ಮೋಡ್ ಅಂತ ಅಂದರೆ ಸ್ಪೋರ್ಟಿ ಆಗಿರಲಿ ಅಂದರೆ ಒಂದು ಟಾಪ್ ಸ್ಪೀಡ್ನ ಕ್ಲೈಮ್ ಮಾಡೋಕ್ಕೆ ಆಲ್ಮೋಸ್ಟ್ ಸ್ಪೋರ್ಟ್ ಮೋಡ್ ಅಂತ, ಈಕೋ ಮೋಡ್ ಬರುತ್ತೆ, ಮತ್ತೊಂದು ಪವರ್ ಮೋಡ್ ಅಂತ ಬರುತ್ತೆ. ಇನ್ನೊಂದು ಈಕೋ ಮೋಡ್ಗೆ ಇನ್ನೊಂದು ಹೆಸರು ಸ್ಟ್ರೀಟ್ ಮೋಡ್ ಅಂತ ಬರುತ್ತೆ. ನಿಮ್ಮ ಅಮ್ಮನ ಪಿಂಡ. ಸ್ಟ್ರೀಟ್ ಮೋಡಲ್ಲಿ ಅಥವಾ ಈಕೋ ಮೋಡಲ್ಲಿ ನಮಗೆ ಎಫಿಷಿಯನ್ಸಿ ಜಾಸ್ತಿ ಸಿಗುತ್ತೆ. ಅದಾದಮೇಲೆ ಸ್ಪೋರ್ಟ್ ಮೋಡಲ್ಲಿ ನಮಗೆ ಅಷ್ಟೊಂದು ಎಫಿಷಿಯನ್ಸಿ ಸಿಗಲ್ಲ. ಮೆಜಾರಿಟಿ ಈಕೋ ಮೋಡ್ ಮತ್ತು ಸ್ಟ್ರೀಟ್ ಮೋಡ್ಗೆ ಕಂಪೇರ್ ಮಾಡಿಕೊಂಡ್ರೆ ಒಂದು 5ರಿಂದ 6 ಕಿಲೋಮೀಟರ್ ನಮ್ಗೆ ಕಮ್ಮಿ ಆಗುತ್ತೆ. ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಪೋರ್ಟ್ ಮೋಡಲ್ಲಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈ ವೆಹಿಕಲ್ದು ವೀಲ್ಸ್ ಮತ್ತು ಟೈರ್ಗೆ ಅಂತ ಬರುತ್ತೆ ಅಂದರೆ, ಫ್ರಂಟಲ್ಲಿ 100 ಸೆಕ್ಷನ್ 12 ಇಂಚ್ ವೀಲ್ ಇದೆ, ಬ್ಯಾಕಲ್ಲಿ 110 ಸೆಕ್ಷನ್ 12 ಇಂಚ್ ವೀಲ್ ಇದೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಇವಾಗ ಗಾಡಿ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಹೋಗ್ತಿರ್ತೀವಿ, ಇವಾಗ ಗಾಡಿ ಯಾರು ಸ್ಟಾರ್ಟ್ ಮಾಡಿದರೆ ರೇಸ್ ಕೊಟ್ಟರೆ ಸಡನ್ನಾಗಿ ಹೋಗ್ಬಿಡ್ತದೆ. ಸಣ್ಣ ಹುಡ್ರು ಆನ್ ಮಾಡ್ತಾರಲ್ಲ, ಇವಾಗ ಇಷ್ಟು ಆನ್ ಮಾಡಿ ಇದು ಹಿಂಗೆ ಆನ್ ಮಾಡಿದರೆ ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ, ಅಂದರೆ ಬ್ರೇಕಾಗಿ ನಿಂತ್ಕೊಳ್ಳುತ್ತೆ. ಅಂದರೆ ಗಾಡಿಯಲ್ಲಿ ಮೂವ್ ಆಗೋಲ್ಲ, ಇಳಿಜಾರಲ್ಲೂ ವಾಪಸ್ ಹೋಗಂಗಿಲ್ಲ.
ಅವ್ರು ರೇಸ್ ಕೊಟ್ಟರೆ ಗಾಡಿ ಮುಂದಕ್ಕೆ ಹೋಗಲ್ಲ, ಆ ಥರ ಬ್ರೇಕಿಂಗಲ್ಲಿ ಕೊಟ್ಟಿರ್ತಿದ್ದು. ಸ್ಕೂಟಿನ ಒಂದು ಹಿಂಗೆ ರೇಸ್ ಮಾಡಿ ಒಂದು ವೈರಲ್ ಆಗಿತ್ತಲ್ಲ ವಿಡಿಯೋ, ಅದರಿಂದ ಬಂದಿರೋದು ಆನ್ಸರ್ ಇದು. ಆಲ್ಮೋಸ್ಟ್ ಆ್ಯಕ್ಸಿಸ್ಸು, ಆ್ಯಕ್ಟಿವಾ, ಫೆಸಿನೋ ಅಂತ ಒಂದು ಬೈಕ್ ಬರ್ತಿತ್ತು. ಆ ವೆಹಿಕಲ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಕ್ಯಾಟಗರಿ ಅಂತ ಬರುತ್ತೆ. ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಲ್ಮೋಸ್ಟ್ ಒಂದು 3 ರಿಂದ 4 ತಿಂಗಳು ಆಗ್ತಾ ಬಂತು. ಅಂದರೆ ಲಾಸ್ಟ್ ಆಗಸ್ಟಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಲ್ಮೋಸ್ಟ್ ಜನವರಿ ರನ್ನಿಂಗ್ ಆಗ್ತಾ ಇದೆ. ಸ್ವಲ್ಪ ಜನ ಯೂಟ್ಯೂಬರ್ಸ್ನು ನಾನು ಮೀಟ್ ಮಾಡಿದ್ದೆ. ನಾನು ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂದರೆ ಅವರಿಂದ ನಾನು ಕಲಿಯೋದೇನೋ ತುಂಬ ಇರುತ್ತೆ, ತುಂಬ ಏನೋ ಕಲಿಬೋದು ಅಂತ ಹೇಳಿ ನಾನು ಅವ್ರನ್ನ ಮೀಟ್ ಮಾಡಿದೆ. ನಾನು ಅವ್ರನ್ನ ಎಲ್ಲರನ್ನೂ ಮೋಟೋ ಬ್ಲಾಗರ್ಸ್ ಅಂತ ಹೇಳಿ ನಾನು ಮೀಟ್ ಮಾಡಿದ್ರೆ ಅವರೊಂದು ನಾರ್ಮಲ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದಾರೆ ಗುರು. ಅವ್ರು ಹಾಕೋ ವೀಡಿಯೋಸ್ಗಳು ನೋಡಿದ್ರೆ ನನಗೆ ನಗು ಬರುತ್ತೆ. ಅವ್ರು ನನಗೆ ಹೇಳ್ತಾರೆ, ನೀನು ಕಾಪಿ ಮಾಡ್ತಾ ಇದೆಯಾ, ಅವ್ರು ಮಾಡಿದ ಥರ ನೀನು ಮಾಡ್ತಾ ಇದೆಯಾ ಗುರು. ನನಗೂ ವೀಡಿಯೋಸ್ ಮಾಡ್ಬೇಕಂತ ನನಗೂ ಆಸೆ ಇರುತ್ತೆ. ನನಗೂ ಒಂದು ಡಿಫ್ರೆಂಟ್ ಆಗಿ ಸ್ಟೈಲ್ ಇರುತ್ತೆ. ಅವರು ಎಡಿಟಿಂಗ್ ಸ್ಟೈಲ್ ಚೆನ್ನಾಗಿ ತೋರಿಸಿದ್ರು. ಎಡಿಟಿಂಗ್ ಸ್ಟೈಲ್ ಇದೆ, ನಾನು ತೋರಿಸ್ತಾ ಇದ್ದೀನಿ. ಅದು ಬಿಟ್ಟು ವೀಡಿಯೋ ಮಾಡೋಕ್ಕೆ ನನ್ನ ಹತ್ರ ಡಿಫ್ರೆಂಟ್ ಕಂಟೆಂಟ್ ಇರುತ್ತೆ, ನಾನು ವೀಡಿಯೋ ಮಾಡ್ತೀನಿ. ನನಗೆ ಮನೇಲಿ ಕುತ್ಕೊಂಡು ಮಾಡೋ ಕೆಲಸ ಇರಲ್ಲ, ನಾನು ಮಾಡ್ತೀನಿ. ನಾನು ಮಾಡೋಷ್ಟು ಅರ್ಧ ಕೆಲಸ ಮಾಡ್ತೀಯ ನೀನು, ಅದನ್ನು ಮಾಡಲ್ಲ. ಅದನ್ನ ಬಿಟ್ಟು ನೀನು ಅವ್ನ ಥರ ಕಾಪಿ ಮಾಡ್ತೀಯ, ಇವ್ನ ಥರ ಕಾಪಿ ಮಾಡ್ತೀಯ, ಅದನ್ನೆಲ್ಲ ಬಿಟ್ಟು ಮಾಡೋದು ಕಂಟೆಂಟ್ ಏನಾದ್ರು ಕಾಂಪಿಟೇಷನ್ ಅಂತ ಕೊಡೋದಾದರೆ ಬಂದು ಕೊಡು. ನಾನು ನಿನಗೆ ಏನು ಕಾಂಪಿಟೇಷನ್ ಕೊಡ್ತೀಯ, ನಿನಗೆ ಏನು ಕಂಟೆಂಟ್ ಬೇಕು ಹೇಳೋ, ನಾನು ನಿನಗೆ ಅಪೋಸಿಟಾಗಿ ಕೊಡ್ತೀನಿ. ಖುಷಿನೇ ಗುರು, ನೀನು ಬೆಳಿತಿದ್ಯಾ, ಒಳ್ಳೆ ಕಂಟೆಂಟ್ ಕೊಡ್ತಿದ್ಯಾ ಅಂದರೆ ಕೊಡು. ನಿನಗೆ ಮಾಡೋ ಕಂಟೆಂಟ್ ಇಲ್ಲ ಅಂತಂದರೆ ಇನ್ನೊಬ್ರ ಹತ್ರ ಹೋಗಿ ಅಲ್ಲಿ ಹೋಗಿ ಹಿಡ್ಕೊಂಡು ವೀಡಿಯೋ ಮಾಡ್ತೀಯ. ನಾನು ಆ ಥರ ಅಲ್ಲ. ನನಗೆ ಏನಾದರೂ ಕಂಟೆಂಟ್ ಸಿಕ್ಕರೆ ನಾನು ವೀಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ವೀಡಿಯೋ ಮಾಡೋದೇ ಬಿಡ್ತೀನಿ. ನಾನು ವೀಡಿಯೋ ಮಾಡ್ತಿರೋದು ಒಂದು ಪ್ಯಾಷನ್ನಿಕ್ಕಾಗಿ. ನೀನು ಅವ್ರು ನೋಡಿ ಕಲಿತಿದ್ಯಾ, ಇವ್ರನ್ನ ವೀಡಿಯೋ ಮಾಡ್ತಿದ್ಯಾ, ಅದೆಲ್ಲ ಇಲ್ಲ. ನನಗೆ ಬರುತ್ತೆ, ನಾನು ಮಾಡ್ತಿದ್ದೀನಿ ಅಷ್ಟೇ. ಅದು ಮಾಡ್ತಿರೋದಕ್ಕೆ ನಾನು ಇವಾಗ ನನಗೂ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ 500-600 ಜನ. ಮ್ಯಾಕ್ಸಿಮಮ್ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಆಗ್ತಾ ಇದ್ದರೆ ಇಷ್ಟೊತ್ತಿಗೆ ನಿನಗಿಂತ ಡಬಲ್ ಆಗಿ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕಾಗಿತ್ತು. ನಾನು ಸಬ್ಸ್ಕ್ರೈಬರ್ಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ನಾ ಆ ಕ್ಯಾಟಗರಿಲಿ ಬಂದಿಲ್ಲ, ನಾನು ಆ ಥರ ಮಾಡೋದು ಇಲ್ಲ. ನನಗೇನೋ ಜನರಿಗೆ ಒಂದು ಯೂಸ್ಫುಲ್ಲಾಗಿ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಅದನ್ನೇ ಮಾಡ್ತಿದ್ದೀನಿ ಅಷ್ಟೇ. ಈಗಿನ ಎಲೆಕ್ಟ್ರಿಕ್ ಗಾಡಿಗಳು ಕಂಪೇರ್ ಮಾಡ್ಕೊಂಡ್ರೆ ಈ ಸೌಂಡ್ ಸ್ವಲ್ಪ ಚೆನ್ನಾಗಿದೆ. ಎಷ್ಟೊಂದು ಜನ ಕಮೆಂಟ್ ಅಲ್ಲಿ ಹಾಕ್ತಿರ್ತಾರೆ, ಎಲೆಕ್ಟ್ರಿಕಲ್ ಗಾಡಿ ಸೌಂಡೇ ಬರಲ್ಲ ಅಂತ. ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸಿಟಿಲಿ ನುಗ್ಸೋಕೆ ಮಾತ್ರ ಸಖತ್ತಾಗಿದೆ ಗುರು. ಪಿಕಪ್ ಗಿಕಪ್ ಅಂತ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅಷ್ಟೇ ಪವರ್ ಇದೆ, ಅಷ್ಟೇ ಟಾರ್ಕ್ ಇದೆ. ಇಂಜಿನ್ಗಿಂತ ಬರೋದು ಅಂದರೆ ಆಲ್ಮೋಸ್ಟ್ 124.85 cc ಇಂಜಿನ್ ಬರುತ್ತೆ. ಏರ್ ಕೂಲ್ ಇಂಜಿನ್ ಇದೆ. ಅದಾದಮೇಲೆ ಆಲ್ಮೋಸ್ಟ್ 9.25 BHP ಬರುತ್ತೆ. 10.86 Nm ಟಾರ್ಕ್ ಬರುತ್ತೆ. ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ. ಫ್ಯೂಯಲ್ ಟ್ಯಾಂಕಿಂಗ್ ಅಂತ ಬರೋದು ಅಂದರೆ ಅದರಲ್ಲಿ 5 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಅವರೇಜ್ ಆಗಿ 30 to 35 ಕ್ಲೈಮ್ ಮಾಡಿದ್ರು ಆಲ್ಮೋಸ್ಟ್ 150ರಿಂದ 200 ಕಿಲೋಮೀಟರ್ ನಾವು ಆರಾಮಾಗಿ ಇಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಹುಟ್ಟಿ ಬೆಳೆದು ಸ್ಕೂಲು ಕಾಲೇಜು ಎಲ್ಲ ಮುಗಿಸ್ಕೊಂಡು ಈ ಲೆವೆಲಲ್ಲಿ ಬಂದು ಏನೋ ಒಂದು ಕೆಲಸ ಮಾಡಿಕೊಂಡು ಜನರಿಗೆ ಏನಾದರೂ ಯೂಸ್ ಆಗಲಿ, ಒಂದು ನನ್ನಲ್ಲಿರೋ ಎಕ್ಸ್ಪೀರಿಯೆನ್ಸು ಜನರಿಗೆ ಶೇರ್ ಆಗಲಿ ಅಂತ ನಾನು ಕಾಂಟೆಂಟ್ನ ಮಾಡ್ತಾಯಿದ್ದೀನಿ. ನನಗೆ ಇವಾಗ ಈ ಕಾಂಟೆಂಟ್ ಮಾಡೋದ್ರಿಂದ ನನಗೇನು ಯೂಸ್ ಇಲ್ಲ. ಮಾಡದೇ ಇದ್ರೂ ನಂಗೆ ಅಷ್ಟೊಂದೇನು ಎಫೆಕ್ಟಿವ್ ಆಗೋಲ್ಲ. ನಾನು ಇದರಲ್ಲಿ ಬರೋ ಅಂಥ ಟೈಮನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ 1 to ಡಬಲ್ ಮಾಡ್ಬೋದು. ಬಟ್ ನನಗೇನು ನನ್ನ ಪ್ರೊಫೆಷ್ನಲ್ ಆಗಿ ಒಂದು ಫ್ಯಾಷನಿಕ್ಕಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದೇ ಥರ ಮಾಡ್ತಾಯಿದ್ದೀನಿ. ಜನ ಯಾವಾಗ ಒಬ್ಬೊಬ್ಬನ ನೋಡಿ ನೀನು ಆ ಥರ ಇದೆಯಾ, ಈ ಥರ ಇದೆಯಾ, ಒಬ್ಬನ ನೋಡಿ ಹೇಳ್ಸೋದು ಅಥವಾ ಅವನು ನೋಡಿ ತೆಗಳು ಮಾತಾಡೋದು, ಈ ಥರ ಕೆಲವೊಂದು ಇನ್ಸಿಡೆಂಟ್ ಆದಾಗ ನನಗೆ MCP ಅವ್ರು ಹೇಳಿದ್ದು ಒಂದು ಮಾತು ನೆನಪು ಬರುತ್ತೆ ಗುರು. ಇಫ್ ಯು ಡೋಂಟ್ ಲೈಕ್ ಅ ಪರ್ಸನ್, ಅವ್ನ ಲೈಫಿಂದ ದೂರ ಹೊರಟೋಗಿ. ಅಲ್ಲಿ ಕುತ್ಕೊಂಡು ಕಮೆಂಟ್ಸ್ ಮಾಡೋದು, ಅವ್ರಿಗೆ ರೇಗ್ಸೋದ್ರಿಂದ ಬೇಸಿಕ್ಲಿ ಯು ಆರ್ ಮೇಕಿಂಗ್ ಹಿಮ್ ಮೋರ್ ಫೇಮಸ್ ಅಂತ ಅಷ್ಟೇ. ಇದರಲ್ಲಿ ಮೇಜರ್ ಚೇಂಜಸ್ ಅಂತ ಬರ್ತೈತೆ ಅಂದರೆ ಫ್ರಂಟ್ ಮಡ್ಗಾರ್ಡ್ನ ಚೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಫೇಕ್ ಕಾರ್ಬನ್ ಫೈಬರ್ ಫ್ರಂಟ್ ಮಡ್ಗಾರ್ಡು ಅಂದ್ರೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಲ್ಲಿ ಕಾರ್ಬನ್ ಫೈಬರು. ಆಲ್ಮೋಸ್ಟ್ ಇವತ್ತು ಫ್ರೈಡೇ ಯಾವುದಾದ್ರೂ ಒಂದು ವೀಡಿಯೋ ಹಾಕಿರ್ತಾರೆ. ಅವ್ರು ನೋಡ್ಕೊಂಡು ಅವ್ರು ಹೆಂಗೆ ಮಾಡಿರ್ತಾರೆ ಹಂಗೆ ಮಾಡಿದ್ರು ನನಗೇನು ಕಾಪಿರೈಟ್ ಬರೋಲ್ಲ, ಕಾಪಿರೈಟ್ ಕಂಟೆಂಟ್ ಅಂತ ಬರೋಲ್ಲ. ಅದಾದಮೇಲೆ ಏನೂ ಹಂಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಸ್ವತಃ ಅವ್ರಿಗೆ ಟ್ಯಾಗ್ ಮಾಡಿದ್ರು ಅವ್ರು ಹಂಗೆ ಏನು ಮಾಡಲ್ಲ, ಒಂದು ಲೈಕ್ ಕೊಟ್ಟು ಸುಮ್ಮನೆ ಆಗಬಹುದು. ಅದು ಬಿಟ್ಟು ಈ ಕಡೆ ಇರ್ತಾರಲ್ಲ ಚಿತ್ತಾಲ್ಪತನ ಮಕ್ಕಳು, ನೀವು ಮಾತಾಡೋದ್ರಿಂದ ಅಷ್ಟು ಬೇಜಾರಾಗುತ್ತೆ ಅಂತ ಕಾಂಟೆಂಟ್ ಮಾಡೋರಿಗೆ ಗೊತ್ತು. ನೀವಾದರೂ ಅಷ್ಟು ಕರೆಕ್ಟಾಗಿ ಕಾಂಟೆಂಟ್ ಮಾಡ್ತಿಲ್ಲ. ಮಾಡೋರ್ಗಾದ್ರೂ ಕರೆಕ್ಟಾಗಿ ಬಿಡಿ, ಮಾಡೋರ್ಗಾದ್ರೂ ಕರೆಕ್ಟಾಗಿ ಸಪೋರ್ಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 4Kದಲ್ಲಿ ವೀಡಿಯೋ ಮಾಡ್ತೀನಿ. 1080p ಮಾಡಿದ್ರೆ 4 hour ಮಿನಿಮಮ್ ಬರುತ್ತೆ. 1080p ಕ್ಲಿಯರ್ ಇರುತ್ತೆ ವೀಡಿಯೋ, ಬಟ್ ಇನ್ನೂ ಕ್ಲಿಯರ್ ಇಲ್ಲ ಅಂತ ಹೇಳಿ ನಾನು 4Kದಲ್ಲಿ ಮಾಡ್ತೀನಿ. ನಾನು ಇವಾಗ 1080p ಮಾಡಿದರೆ ಮೊನ್ನೆ ಅದು ಗಾಡಿ ಸಿಗ್ತಿರಲಿಲ್ಲ. 4K ಮಾಡಿದಕ್ಕೆ ಗಾಡಿ ಸಿಗೋದು ಫೈನ್ ಬಂದಿತ್ತು.